ಮಾಡಿ ನಿಮ್ಮನ್ನೆಲ್ಲೂ ಕೂಡ ನಗಿಸುವಂತ ಸಂತೋಷವಾಗಿ ಇಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಬಹುಶಃ ಇದು ಕನಕೋತ್ಸವ 2 ವರ್ಷಗಳಿಗೊಮ್ಮೆ ನಾವು ಮಾಡ್ತಕ್ಕಂಥದ್ದು ಕನಕಪುರದಲ್ಲಿ. ಅದೇ ರೀತಿ ಕುಣಿಗಲ್ನಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಶಾಸಕರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಯುವಕ ಮಿತ್ರರು, ಎಲ್ಲ ಮುಖಂಡರುಗಳೆಲ್ಲ ಸೇರಿ ಕಳೆದ 1 ತಿಂಗಳಿಂದ ಸಾಕಷ್ಟು ಕ್ರೀಡೆಗಳನ್ನು ಮಾಡ್ತಾ ಇದ್ದಾರೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ದೆ. ನಮ್ಮ ತಾಲೂಕಿನ ಪ್ರತಿಭೆಗಳನ್ನ, ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕೆಲಸ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಾನು ನಿನ್ನೆ ರಾತ್ರಿ ನೋಡಿದೆ ಕೆಲವು ಡ್ಯಾನ್ಸ್ಗಳನ್ನ. ನಮ್ಮ ಕನಕಪುರಕ್ಕಿಂತ ಬಹಳ ಚೆನ್ನಾಗಿ ಜೋರಾಗಿ ಮಾಡ್ತಾ ಇದ್ವಿ. ನನಗೇನಪ್ಪ ಆಸೆ ಅಂತ ಅಂದ್ರೆ, ನೀವೆಲ್ಲರೂ ಬಂದು ಅಲ್ಲಿ ಕನಕಪುರದಲ್ಲಿ ಗೆಲ್ಲಬೇಕು, ಕನಕೋತ್ಸವದಲ್ಲಿ ಗೆಲ್ಲಬೇಕು. ಆಗ ಮಾತ್ರ ನಾನು ಕಂಡಂತ ಪರಿಕಲ್ಪನೆ, ಒಂದು ಕನಸು ನನಸಾಗ್ತದೆ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮೆಲ್ಲ ಈ ಭಾಗದ ಯುವಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲ ಇವತ್ತು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಶುಭವಾಗ್ಲಿ. 2026 ಹೊಸ ವರ್ಷ ತಮಗೆಲ್ಲರೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ಆ ಭಗವಂತ ತಿರುಪ್ತಿ ವೆಂಕಟರಮಣ ಸ್ವಾಮಿ ನಿನ್ನೆ ತಾನೇ ಕಲ್ಯಾಣೋತ್ಸವವನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾಳೆಯಿಂದ ನಿಮ್ಮೆಲ್ಲರಿಗೂ ಕೂಡ ತಿರುಪ್ತಿ ಲಡ್ಡುನ ಮನೆಗೆ ಕಳಿಸುವಂತ ಕೆಲಸ ಮಾನ್ಯ ಶಾಸಕರು ಎಲ್ಲರಿಗೂ ಕೂಡ, ಪ್ರತಿಯೊಂದು ಮನೆಗೂ ಕೂಡ ತಿರುಪ್ತಿಯಿಂದ ಲಡ್ಡು ಬಂದಿದೆ. ಎಲ್ಲರ ಮನೆಗೂ ಕೂಡ ಲಡ್ಡು ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನೀವು ನಗನಾಗ್ತಾ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಪ್ರೀತಿ ಇರಬೇಕು, ನಿಮ್ಮ ವಿಶ್ವಾಸ ಇರಬೇಕು. ನೀವು ನಗ್ನಾಗ್ತಾ ಇರೋದೇ ನಮಗೆ ಸಂತೋಷ. ಆ ಸಂತೋಷಕ್ಕೋಸ್ಕರ ಇವತ್ತು ನಾವು ಈ ಒಂದು ಕುಣಿಗಲ್ ಉತ್ಸವವನ್ನು ಮಾಡ್ತಾ ಇದ್ದೇವೆ. ತಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ, ಪ್ರೋತ್ಸಾಹ ಇರಲಿ. ನಾನು ಹೇಳಿದ್ದೇನೆ ರಂಗನಾಥ್ ಅವರಿಗೆ, 1 ವರ್ಷ ಮಾಡಿಬಿಟ್ಟು ನಿಲ್ಲಿಸಬಾರ್ದು, ಈ ಪ್ರತಿಭೆಗಳನ್ನು ಸದಾ ಗುರುತಿಸಬೇಕು. ಹಾಗಾಗಿ 27, 28ಕ್ಕೆ ಮತ್ತೆ ಇದೇ ವೇದಿಕೆಯಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಈ ಒಂದು ಕುಣಿಗಲ್ ಉತ್ಸವವನ್ನ ಈ ತಾಲೂಕಿನ ಪ್ರತಿಯೊಬ್ಬರಿಗೋಸ್ಕರ, ಈ ತಾಲೂಕಿನ ಎಲ್ಲ ಕಲಾವಿದರಿಗೋಸ್ಕರ, ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೋಸ್ಕರ, ಎಲ್ಲ ನನ್ನ ತಾಯಂದಿರಿಗೋಸ್ಕರ, ಹಿರಿಯರಿಗೋಸ್ಕರ ಈ ಕುಣಿಗಲ್ ಉತ್ಸವವನ್ನ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ, ಇನ್ನೂ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ